ನಮಸ್ಕಾರ, ಕುಕಿಂಗ್ ಚಾನಲ್ಗೆ ಸ್ವಾಗತ. ನೀಲಮ್ಮಾಸ್ ದಿ ಯಮ್ಮಿ ಕಿಚನ್ ಫಸ್ಟ್ ವಿಡಿಯೋ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಜ್ಜಕದ ಹೋಳಿಗೆ ಮಾಡ್ತಾ ಇದ್ದೀನಿ. ಸಜ್ಜಕದ ಹೋಳಿಗೆ ಮಾಡೋಕ್ಕೆ 1 ಕಪ್ ಬೆಲ್ಲ, 1 ಕಪ್ ರವೆ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಏಲಕ್ಕಿ ಪುಡಿ ತಗೋಬೇಕು. ಒಂದು ಬೌಲ್ಗೆ 1 ಕಪ್ ನೀರು ಹಾಕೋಬೇಕು. ಹಾಗೆ 1 ಕಪ್ ಬೆಲ್ಲ ಹಾಕಿ ಕರಗಿಸ್ಬೇಕು. ಬೆಲ್ಲ ಕರಗೋವರೆಗೂ ಕುದಿಸ್ಬೇಕು. 1 ಕಪ್ ರವೆ ಹಾಕಬೇಕು. ರವೆ ಹಾಕಿ ಎಲ್ಲ ಕಲಿಸ್ಬೇಕು. ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಹಾಕ್ತಾ ಇದ್ದೀನಿ. ಪುಡಿ ಮಾಡಿಟ್ಕೊಂಡಿದ್ದೀನಿ. ಗಟ್ಟಿ ಆಗೋವರೆಗೂ ಕುದಿಸ್ತಾ ಇರಬೇಕು. ಗಟ್ಟಿ ಆಗ್ತಾ ಬಂತು. ಗಟ್ಟಿ ಆಗೋವರೆಗೂ ಕುದಿಸ್ಬೇಕು ಅದನ್ನು. ಗಟ್ಟಿ ಆಯಿತು. ಈಗ ಹಿಟ್ಟು ನಾದ್ಕೊಳ್ಳೋಣ. 1 ಕಪ್ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ತಾ ಕಲಿಸ್ತಾ ಇರಬೇಕು. ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಬಹಳ ಗಟ್ಟಿನೂ ಆಗಬಾರ್ದು, ಬಹಳ ಮೆತ್ತನೂ ಆಗಬಾರ್ದು. ಹಾಗೆ ಸಜ್ಜಕದ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಹಿಟ್ಟಿನಲ್ಲಿ ತುಂಬಿ ಈ ಥರ ಮಾಡಬೇಕು. ಸರಿಯಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ಒಳಗಡೆದು ಉಂಡೆ ಹೊರಗೆ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕಬೇಕು. ಕೆಳಗಡೆ ಸ್ವಲ್ಪ ಜಾಸ್ತಿ ಹಾಕಿ ಎಣ್ಣೆ, ಇಲ್ಲಾಂದರೆ ಹತ್ಕೊಂಡ್ಬಿಡುತ್ತೆ. ಸೊಕಾಶ ಲಟ್ಟಿಸ್ಬೇಕು. ಹತ್ತಿ ಭಾರ ಹಾಕಿ ಲಟ್ಟಿಸ್ಬಾರ್ದು. ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಬೇಯಿಸಬೇಕು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಸುತ್ತಲೂ ಎಣ್ಣೆ ಹಾಕಿ ಬೇಯಿಸಬೇಕು. ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಈಗ ಸಜ್ಜಕದ ಹೋಳಿಗೆ ರೆಡಿ ಆಯಿತು.